ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಅವರ ಏನು ವರ್ಗ ಜಾಗ ಇದೆ ಸಭಾಧ್ಯಕ್ಷರೇ, ಆ ಜಾಗಕ್ಕೆ ಪಕ್ಕ ಇರುವಂತಹ ಕುಂಕಿ ಜಾಗವನ್ನು ಅವರ ಹಕ್ಕನ್ನು ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2,42,550 ರೈತರಿದ್ದಾರೆ ಸಭಾಧ್ಯಕ್ಷರೇ. ಉಡುಪಿ ಜಿಲ್ಲೆಯಲ್ಲಿ 2,10,610 ರೈತರಿದ್ದಾರೆ. ಅವರ ಪಟ್ಟ ಸ್ಥಳದಲ್ಲಿ ಪಕ್ಕದಲ್ಲಿರುವಂತಹ ಕುಂಕಿ ಜಾಗವನ್ನು ಅವರು ಕೃಷಿ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷರೇ. ನಾನು ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಸುಪ್ರೀಂ ಕೋರ್ಟಿನಲ್ಲಿ ಯಾವುದೇ ದಾವೆ ಬಾಕಿ ಇರುವುದಿಲ್ಲ, ಮತ್ತೆ ಈ ಜಾಗವನ್ನು ಸರ್ಕಾರದಿಂದ ಅವರಿಗೆ ಕೊಡ್ಲಿಕ್ಕೆ ಮಂಜೂರು ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋ ಉತ್ತರವನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ನಾವು ಬಗರ್ಹುಕುಂ ಸಮಿತಿಯಲ್ಲಿ ಆಕ್ರಮ ಸಕ್ರಮ ಜಾಗವನ್ನು ಅವರಿಗೆ ಕೊಡುವಾಗ ಅಲ್ಲಿ ಎಲ್ಲ ಅಧಿಕಾರಿಗಳು ಅದರಲ್ಲಿ ಬರೆದಿದ್ದಾರೆ, ಕುಂಕಿ ಹಕ್ಕಿನ ದಾವೆ ಸುಪ್ರೀಂ ಕೋರ್ಟಿನಲ್ಲಿ ಬಾಕಿ ಇರುವುದರಿಂದ ಈ ಕಡತವನ್ನು ತಡೆ ಹಿಡಿಯಲಾಗಿದೆ. ಸುಪ್ರೀಂ ಕೋರ್ಟ್ನ ದಾವೆ ಇತ್ಯರ್ಥ ಆದ ನಂತರ ಕುಂಕಿ ಹಕ್ಕಿನ ವಿಚಾರವನ್ನು ಮಾಡಲಾಗುವುದು ಅಂತ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಈಗ ಕಂದಾಯ ಇಲಾಖೆಯಿಂದ ಉತ್ತರ ಬಂದಿರುವಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಯಾವುದೇ ದಾವೆಗಳು ಪೆಂಡಿಂಗ್ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಕಂದಾಯ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ನಾವೇನು ಮಾತಾಡುವುದಿಲ್ಲ. ನಮ್ಮ ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷರು. ಎಷ್ಟೋ ವರ್ಷದಿಂದ ಪೆಂಡಿಂಗ್ ಇರುವಂತದ್ದು ನಮ್ಮ ಕುಂಕಿ ಹಕ್ಕು ಸಭಾಧ್ಯಕ್ಷರು. ಇದು ಆ ಭಾಗ ನಮ್ಮ ಚಿಕ್ಕಮಗಳೂರು ಈ ಕಡೆಗೂ ಇದೆ. ಇದಕ್ಕೆ ಒಂದು ಕಾನೂನು ಮಾಡಿ. ಈಗ ಮಾತಾಡುವಾಗ ಲಾಸ್ಟ್ ಟೈಮ್ ನಾವು ಕೂಡ ಇದರ ಬಗ್ಗೆ ಮಾತಾಡುವಾಗ ಕಂದಾಯ ಸಚಿವರೊಂದು ವಿಚಾರವನ್ನು ಉಲ್ಲೇಖ ಮಾಡಿ ಸಭಾಧ್ಯಕ್ಷರೇ, ನಮಗೆ ಸರ್ಕಾರಕ್ಕೆ ಯಾವುದೇ ಜಾಗಗಳಿಲ್ಲ, ಮಸನಕ್ಕೆ ಜಾಗ ಬೇಕಿದ್ರು ನಾವು ಪರ್ಚೇಸ್ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇದ್ದೇವೆ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ರು ಸಭಾಧ್ಯಕ್ಷರೇ. ನಾವು ಈ ಸದನದಲ್ಲಿ ಒಂದು ವಿಚಾರವನ್ನು ಉಲ್ಲೇಖ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಸಭಾಧ್ಯಕ್ಷರೇ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಗೇರು ಬೀಜಕ್ಕೆ ಲೀಸ್ ಕೊಟ್ಟಿರುವಂತಹ ಜಾಗ ಸುಮಾರು 600 ಎಕರೆ ಇದೆ ಸಭಾಧ್ಯಕ್ಷ. ಈ 600 ಎಕರೆ ಜಾಗ ಲೀಸ್ ಮುಗ್ದು 10 ವರ್ಷ ಆಗಿದೆ. 10 ವರ್ಷ ಆದ್ರೂ ಕೂಡ ಸರ್ಕಾರ ಒಂದು ಆರ್ಡರ್ ಹೊರಡಿಸಿದ ಸಭಾಧ್ಯಕ್ಷರ, ಇಲ್ಲಿ 8/3/2023 ಒಂದು ಆದೇಶ ಹೊರಡಿಸ್ತದೆ ಸರ್ಕಾರ. ಗ್ರಾಂಟ್ ಆಫ್ ದ ಲೀಸ್ ಲ್ಯಾಂಡ್, ದ ಪರ್ಸನ್ ಈಸ್ ಹೂ the land has been leased for the purpose of the cashew cultivation has to be granted ಅಂತ ಕೊಡ್ತಾರೆ. ಅದು ಕ್ಯಾಶ್ ಇಲ್ಲಿ ಸರ್ಕಾರ ರೈತರು ಏನು ಅವರು ಕೃಷಿ ಮಾಡಿದ್ದಾರೆ ಅವರ ಕುಂಕಿ ಹಕ್ಕನ್ನು ಕೊಡುವುದಿಲ್ಲ. ಇಲ್ಲಿ ಲಕ್ಷ ಕಟ್ಟಲೆ ಇರುವಂತಹ, ಈಗ ನನ್ನ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 500 ಎಕರೆ ಇದ್ರೆ ಎಷ್ಟು ಇರಬಹುದು ಅಂತ ನೀವು ತಿಳ್ಕೊಳ್ಳಿ. ಅದನ್ನು ಅವರಿಗೆ ಲೀಸ್ ಮಾಡ್ಲಿಕ್ಕೆ ಕೊಡ್ತಾ ಇದೆ. ರೈತರು ಇವತ್ತು ಕೃಷಿ ಮಾಡಿಕೊಂಡು ಇಷ್ಟು ವರ್ಷದಿಂದ ಬಂದ ಕೃಷಿಗೆ ಅದಕ್ಕೊಂದು ಆ ಕುಂಕಿ ಹಕ್ಕನ್ನು ಕೊಡುವಂತಹ ಸರ್ಕಾರ ಕ್ರಮ ತಗೊಂಡಿಲ್ಲ. ನಾನು ಕಂದಾಯ ಸಚಿವರ ಹತ್ರ ಹೇಳುವಂತದ್ದು, ರೈತರಿಗೆ ಪೂರಕವಾಗಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಉಡುಪಿಯಲ್ಲಿ ಇರುವಂತ ಮತ್ತೆ ಉತ್ತರ ಎಲ್ಲರಲ್ಲಿ ಇದ್ದಾರೆ ಕೃಷಿ ಮಾಡಿದ ಅವರ ಸ್ವಾಧೀನದಲ್ಲಿರುವಂತದ್ದು, ಅದು ಕುಂಕಿ ಆದ್ರೆ ಸರ್ಕಾರ RTC ಅಲ್ಲಿ ಪಾಣಿಯಲ್ಲಿ ಎಲ್ಲಿಯೂ ಕೂಡ ಅದು ಕುಂಕಿ ಅಂತ ಇಲ್ಲ ಸಭಾಧ್ಯಕ್ಷರೇ. ನಾವು ಆಕ್ರಮ ಸಕ್ರ ಬಗರ್ಹುಕುಂ ಸಮಿತಿಯಲ್ಲಿ ಏನಾದ್ರು ಗ್ರಾಂಟ್ ಮಾಡ್ಬೇಕಿದ್ರೆ ಅಧಿಕಾರಿಗಳು ಇದು ಕುಂಕಿ ಅಂತ, ಅಲ್ಲಿ ಪಾಣಿಯಲ್ಲಿ ಎಲ್ಲ ಕುಂಕಿ ಅಂತ ಏನಿಲ್ಲ, ಅದನ್ನು ಗ್ರಾಂಟ್ ಮಾಡಬಹುದು. ಇದು ಈ ಕಡೆ ಗ್ರಾಂಟ್ ಮಾಡೋಕ್ಕಾಗಲ್ಲ, ಕುಂಕಿ ಹಾಕೊಂಡು ಕೊಡಲ್ಲ ಅಂತ ಹೇಳಿದ್ರೆ ರೈತರು ಏನ್ ಮಾಡ್ಬೇಕು ಸಭಾಧ್ಯಕ್ಷರು? ಅದಕ್ಕೆ ಕಂದಾಯ ಸಚಿವರು ಇವತ್ತು ಇಲ್ಲ, ಅವರ ಮುಖಾಂತರ ಉತ್ತರವನ್ನು ಬಯಸ್ತಾ ಇದ್ದೆ. ಆದ್ರೂ ನಮ್ಮ ಯಾರು ಇದಕ್ಕೆ ಉತ್ತರ ಕೊಡ್ತಾರೆ ಮಂತ್ರಿಗಳು, ದಯಮಾಡಿ ಅದನ್ನು ಅವರ ಗಮನಕ್ಕೆ ತಂದು, ಇದು ನನ್ನ ಒಬ್ಬಂದಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇಕಾಗಿರುವಂತದ್ದು, ಉಡುಪಿ ಜಿಲ್ಲೆಗೆ ಅದನ್ನು ಆ ಕುಂಕಿ ಹಾಕೊಂಡು ಕೊಡಬೇಕು ಅಂತ ಕೆಲಸವನ್ನು ಮಾಡಬೇಕು. ಒಂದು ಹೊಸ ಕಾನೂನನ್ನು ತರಬೇಕು. ತರುವ ಮುಖಾಂತರ ಗೇರು ಬೀಜದವರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಸರ್ಕಾರ ಲಕ್ಷ ಗಟ್ಟಲೆ ಎಕರೆಯನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ನಮಗೆ ಕೂಡ ಕೊಡಿ ಸಭಾಧ್ಯಕ್ಷ, ಆ ಕೊಡಿಸುವಂತ ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಏನು ಕಂದಾಯ ನೀವು 64 ಕಲಂ 79 ಪ್ರಕಾರ ರಾಜ್ಯ ಸರ್ಕಾರವು ಕಾಲ ಕಾಲಕ್ಕೆ ಹೊರಡಿಸಬಹುದಾದಂತಹ ಸಾಮಾನ್ಯ ವಿಶೇಷ ಆದೇಶಗಳನ್ನು ನಡುಪಟ್ಟು ರೂಢಿಯಂತೆ ಅಂತ ಯಾವುದೇ ಆದೇಶದ ಮೇರೆಗೆ ಈಗಾಗಲೇ ಅನುಭೋಗಿಸಲಾಗುತ್ತಿರುವ ವಿಶೇಷಾಧಿಕಾರಿಗಳು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನ ಕುಂಕಿ ಭೂಮಿಗಳು, ಬಾಣೆ ಭೂಮಿಗಳು ಮತ್ತು ಕಾಣೆ ಭೂಮಿಗಳು, ಉತ್ತರ ಕನ್ನಡ ಜಿಲ್ಲೆಯಲ್ಲಿನ ಬೆಟ್ಟ ಭೂಮಿಗಳು, ಹಾಡಿ ಭೂಮಿಗಳು ಮತ್ತು ಮೈಸೂರು ಪ್ರದೇಶದಲ್ಲಿನ ಕಾನು ಮತ್ತು ಸೊಪ್ಪಿನ ಬೆಟ್ಟ ಭೂಮಿಗಳು, ಕೊಡಗಿನ ಜಮ್ಮ ಮತ್ತು ಬಾಣೆ ಭೂಮಿಗಳು ಮತ್ತು ಹೈದರಾಬಾದ್ನ ಪ್ರದೇಶದಲ್ಲಿನ ಮೋಟಸ್ಥಲ್ ತರಿ ಭೂಮಿಗಳು, ಇವುಗಳ ಅಧಿಕಾರಿಗಳು ಅದೇನ್ ರೈತರಿಗೆ ಅಲ್ಲಿ ಹೋಗಿ ಅವರಿಗೆ ಬೇಕಾದಂತ ಇವತ್ತು ಸೊಪ್ಪಿನ ಬೆಟ್ಟದಲ್ಲಿ ಅವ್ರು ತಪ್ಪಲಾಗ್ಲಿ ಮತ್ತೊಂದಾಗ್ಲಿ ತೆಗೆದುಕೊಳ್ಳಿಕ್ಕೆ ಅವ್ರಿಗೆ ಅಧಿಕಾರ ಇದೆ, ಅಧಿಕಾರ ಮುಂದುವರಿತದೆ. ಆದ್ರೆ ಆ ಜಮೀನು ಅವರಿಗೆ
ಇವತ್ತು ಹೆಸರಲ್ಲೇ ಮಾಡಲಿಕ್ಕೆ ಬರೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಕಂದಾಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ಗೌರವಿತ ಸದಸ್ಯರು ಇದು ಮರುಪರಿಶೀಲನೆ ಆಗಬೇಕು. ಇವತ್ತು ನೀವು ಗೇರು ಅಭಿವೃದ್ಧಿ ಮಂಡಳಿ ಅಥವಾ ಅದಕ್ಕೆಲ್ಲ ಮಂಜೂರಿ ಮಾಡಿ ಕೊಟ್ಟಿದ್ದೀರಿ, ರೈತರಿಗೆ ಸಹಿತ ಕೊಡಬೇಕು ಅನ್ನೋಂಥದ್ದು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ತಮ್ಮ ಪ್ರಸ್ತಾವನೆ ಮಾನ್ಯ ಕಂದಾಯ ಸಚಿವರ ಗಮನಕ್ಕೆ ತರ್ತೇನೆ. ಅಲ್ಲ ಮಂತ್ರಿಗಳೇ, ತಂದು ನೀವು ಅರಣ್ಯ ಮಂತ್ರಿಗಳು, ನಿಮ್ಮ ಹತ್ರನೂ ತುಂಬಾ ರೈತರ ಬೇಡಿಕೆಗಳಿದೆ, ಇದನ್ನೊಂದು ಮಾಡಿ ಕೊಡಬೇಕು. ಯಾಕಂದ್ರೆ ಇದೊಂದು ನಾವೆಲ್ಲ ಕಾನೂನು ಮಾಡ್ಲಿಕ್ಕೆ ಇದ್ದವರು ಆ ಸಭಾಧ್ಯಕ್ಷರು, ಇದಕ್ಕೆ ಏನೋ ತೊಂದರೆ ಆಗುದಿಲ್ಲ. ಅಲ್ಲಿ ನಾವು ಏನಾಗ್ತದೆ, ಸೊಪ್ಪು ತರಲಿಕ್ಕೆ ಅಲ್ಲೊಂದು ಮನೆ ಕಟ್ಟುವ ಒಂದು ಚಿಕ್ಕ ಕಾಡು ಒಂದು ಶೆಡ್ ಕಟ್ಟಬೇಕಿದ್ರು ಕಂದಾಯದವರು ಬಂದು ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಇದೆ. ಅದಕ್ಕೆ ಯಾವುದೇ ಅದಕ್ಕಿಂತ ಆದೇಶಗಳು ಈಗ ಬೇಕಾದ್ರೆ ಅಲ್ಲಿ ಹೋಗಿ ಸೊಪ್ಪು ತರಬಹುದು, ಬಾಕಿ ತರಬಹುದು, ನೀವು ಬಳಸಬಹುದು ಅಂತ ಹೇಳಿದ್ದಾರೆ. ಆದ್ರೆ ಅಲ್ಲಿ ಯಾವುದೇ ನಮಗೆ ಅಧಿಕಾರ ಇಲ್ಲ. ನಾವು ಕೃಷಿ ಮಾಡೋದನ್ನು ಕೂಡ ನಮಗೆ ಬಳಸಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ನಮ್ಮ ಅರಣ್ಯ ಮಂತ್ರಿಯ ಮುಖಾಂತರ ಕಂದಾಯ ಮಂತ್ರಿ ಅವರಿಗೆ ನಾವು ವಿನಂತಿ ಮಾಡಿಕೊಳ್ಳುವಂತದ್ದು, ಒಂದು ಕಾನೂನನ್ನು ತಂದು ಈಗ ಇದಕ್ಕೆ ತಂದಿದ್ದೀರಿ, ಈ 500 ಎಕರೆಯನ್ನು ವಾಪಸ್ ಕೊಡಿ ಸರ್ಕಾರಕ್ಕೆ. ನಮ್ಮ ರೈತರ ಪರವಾಗಿರುವಂತಹ ಜಾಗವನ್ನು ನಮಗೆ ರೈತರಿಗೆ ಕೊಡಿ ಅಂತ ವಿನಂತಿ ಮಾಡ್ಕೊಳ್ತೀವಿ ಸಭಾಧ್ಯಕ್ಷ.